ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಗೈಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಮಾರ್ನಿಂಗು ಸಂಪ್ರೀತ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೆ, ಪೂಜೆ ಎಲ್ಲ ಕೂಡ ಆಯಿತು. ಹಾಗೆ ವ್ಲಾಗ್ನ ಮಾರ್ನಿಂಗ್ ಶುರು ಮಾಡಿದ್ದೀನಿ ಮತ್ತು ಪೂಜೆ ಎಲ್ಲ ಮಾಡಾಯಿತು. ಇದು ಏನಪ್ಪ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ಇದು ಹಳೆ ವ್ಲಾಗೇ ಮಾಡಿ ಇಟ್ಕೊಂಡಿದ್ದೆ, ನಾನು ಹಾಕೋಕ್ಕಾಗಿರಲಿಲ್ಲ. ಇದು ನಮ್ಮದು ದೇವ್ರ ಮನೆ ಬಂದು ಅಡುಗೆ ಮನೇಲಿದೆ, ಇದು ಪುಟ್ಟದು. ಈಗ ಹೊಸ್ದಾಗಿ ಸ್ವಲ್ಪ ಜಾಗ ಇದೆ ನಮ್ಮ ಮನೇಲಿ, ಅದನ್ನು ದೇವ್ರ ಮನೆ ಮಾಡಿಸ್ತಾ ಇದ್ದೀನಿ ಮುಂದೆ. ಅದನ್ನು ನೀವು ನೋಡ್ಬೋದು, ವೀಡಿಯೋ ನಿಮ್ಮ ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೀನಿ. ದೇವ್ರ ಮನೆ ಮಾಡ್ತಾಯಿದ್ದಾರೆ, ಕೆಲಸದವರೆಲ್ಲ ಬಂದಿದ್ದಾರೆ. ನಮ್ಮ ಮನೆಗೆ ಎಷ್ಟು ಗಲೀಜಾಗಿದೆ, ಸಿಕ್ಕಾಪಟ್ಟೆ ಗಲೀಜಾಗ್ತಿದೆ. ಇದು ಮಾಡೋಕ್ಕೆ ಶುರು ಮಾಡೇ 15 ಡೇಸ್ ಮೇಲೆ ಆಯಿತು. ಈ ಡೋರ್ ಇದೆಯಲ್ಲ, ಅದು ಕಿಚನ್ ಎದುರುಗಡೆ ಬರುತ್ತೆ. ಅಲ್ಲಿ ನಾವು ದೇವ್ರ ಮನೆ ಮಾಡ್ಕೊತಾ ಇದ್ವಿ. ಅಡುಗೆ ಮನೆ ಇರೋ ದೇವ್ರ ಮನೆ, ಗ್ಯಾಸ್ ಎಲ್ಲ ಇರ್ತಿತ್ತು ಅಂದ್ಬಿಟ್ಟು ದೇವ್ರ ಮನೆ ಚೇಂಜ್ ಮಾಡಿ ಅಂತ ಹೇಳ್ತಾಯಿದ್ರು. ಆಮೇಲೆ ನಮ್ಮ ಕಾಲ ಹತ್ರನೇ ದೇವರು ಇರ್ತಾಯಿದ್ದು, ಸೊ ಅದಕ್ಕೋಸ್ಕರ ಚೇಂಜ್ ಮಾಡೋಣ ಅಂತ ಮಾಡಿದ್ವಿ. ಆಮೇಲೆ ನಮಗೆ ಹೊಸ ದೇವ್ರ ಮನೆಯೂ ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ಅದು ವೀಡಿಯೋ ಮಾಡಿಲ್ಲ, ಮಾಡ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಗೈಸ್. ಮನೆಯೆಲ್ಲ ನೋಡಿ ಎಷ್ಟು ಗಲೀಜಾಗಿದೆ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇಲ್ಲಿ ಮಳೆ ಬರ್ತಿತ್ತು ಸಂಜೆ, ಹಸು ಮತ್ತು ಕರು ನಿಂತಿತ್ತು, ಅದ್ರ ಕ್ಲಿಪ್ಪಿಂಗ್ ತುಂಬ ಕ್ಯೂಟಾಗಿತ್ತು ಅಂತ ಹಾಗೆ ತೊಗೊಂಡೆ. ಇಷ್ಟು ಅದು ಅಮ್ಮ ಮಗಳು ಅನ್ನೋ ಬಾಂಡಿಂಗ್ ಹೆಂಗಿರುತ್ತೆ ಅಂತ ಅಲ್ವಾ, ಅದಕ್ಕೋಸ್ಕರ ನಿಮಗೆ ಹಂಗೆ ಕ್ಲಿಪ್ಪಿಂಗ್ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಮಳೆ ಬರ್ತಿತ್ತಲ್ಲ, ಫಿಲ್ಟ್ರ್ ಕಾಫಿ ಮಾಡೋಣ ಅಂತ ಅಂದ್ಕೊಂಡೆ. ಕಾಫಿ ಕುಡಿಬೇಕು ಅನಿಸ್ತು, ನಾನು ಕಾಫಿ ಎಲ್ಲ ಕುಡಿಯೋಲ್ಲ ಆ್ಯಕ್ಚುಲಿ. ಅವತ್ತು ಮಳೆ ಬರ್ತಿತ್ತು ಅಂತ ಫಿಲ್ಟ್ರ್ ಕಾಫಿ ತುಂಬ ಇಷ್ಟ ನನಗೆ, ಅದಕ್ಕೆ ಅದನ್ನು ಒಂದು ಸಲ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಮ್ಗೆ ಹಾಗೆ ನಾನು ಫಿಲ್ಟ್ರ್ ಕಾಫಿ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಹಾಲು ಹಾಕ್ಕೊಂಬಿಟ್ಟು ಅದನ್ನು ಬಿಸಿ ಮಾಡ್ಕೊಳ್ಳೋಣ ಗೈಸ್. ಒಂದು ಗ್ಲಾಸ್ ಹಾಲು ಹಾಕ್ಕೊಳ್ಳೋಣ ಪಾತ್ರೆಗೆ. ಒಂದು ಗ್ಲಾಸ್ ಹಾಲು ಹಾಕ್ಕೊಂಡು ಬಿಸಿ ಆಗ್ತಾ ಇರಲಿ, ಅಲ್ಲಿವರೆಗೆ ಫಿಲ್ಟ್ರ್ ಕಾಫಿ ರೆಡಿ ಮಾಡ್ಕೊಳ್ಳೋಣ ಗೈಸ್. ಇದು ಬಂದು ನಾನು ಆಲ್ರೆಡಿ 5 ಸ್ಪೂನು ಕಾಫಿ ಪುಡಿ ಹಾಕಿ ಬಿಸಿ ಮಳ್ಳ ನೀರನ್ನ ಹಾಕಿ ಇದಕ್ಕೆ ಫಿಲ್ಟ್ರು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಆಲ್ರೆಡಿ ನಿಮಗೆ ತೋರ್ಸೋಕ್ಕಾಗಿಲ್ಲ ಅಷ್ಟೇ, ಫಿಲ್ಟ್ರು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಮಳ್ಳ ನೀರು ಹಾಕ್ಬಿಟ್ಟು ಒಂದು 5 ಸ್ಪೂನ್ ಕಾಫಿ ಪುಡಿ ಹಾಕಿ ಇದು ಆಲ್ರೆಡಿ ಫಿಲ್ಟ್ರ್ ಆಗಿದೆ. ಇದನ್ನು ನಾವು ಹಾಲಿಗೆ ಹಾಕೋಬೇಕು ಗೈಸ್. ನೋಡಿ, ಇಲ್ಲಿ ಫಿಲ್ಟ್ರ್ ತೋರಿಸ್ತಾ ಇದ್ದೀನಲ್ಲ, ಈ ಥರ ಫಿಲ್ಟ್ರ್ ಆಗಿರುತ್ತೆ ಗಟ್ಟಿಯಾಗಿ. ಈ ಫಿಲ್ಟ್ರ್ ಆಗಿರೋದನ್ನು ಇದನ್ನು ನಮಗೆ ಎಷ್ಟು ಬೇಕು ಅಂದರೆ, ಸ್ಟ್ರಾಂಗಾಗಿ ಕುಡಿಯೋದಾದರೆ ಸ್ಟ್ರಾಂಗಾಗಿ ಹಾಕ್ಕೊಳ್ಳೋದು, ಲೈಟಾಗಾದರೆ ಲೈಟಾಗಿ ಹಾಕ್ಕೊಳ್ಳೋದು. ನಾನು ಸ್ವಲ್ಪ ಲೈಟೇ ಕಾಫಿ ಕುಡಿಯೋದು, ತುಂಬ ಡಾರ್ಕಾಗಿ ನಾನು ಸ್ವಲ್ಪ ಶುಗರ್ ಜಾಸ್ತಿ ಹಾಕ್ಕೊತೀನಿ. ಅದಕ್ಕೆ ಶುಗರ್ ಹಾಕೋತಾ ಇದ್ದೀನಿ, ಒಂದು 10 ಸ್ಪೂನ್. ಮತ್ತು ಇನ್ನೊಂದು ಸ್ವಲ್ಪ ಅದ್ರ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡೆ, ಸ್ವಲ್ಪ ಸ್ವೀಟಾಗೆ ಕುಡಿಯೋದು ನಾನು. ಅದಕ್ಕೋಸ್ಕರ ನೋಡಿ, ಅದನ್ನೆಲ್ಲ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕುದಿಸಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ, ಕಾಫಿ ರೆಡಿ ಆಗುತ್ತೆ ಗೈಸ್. ಹೀಗೆ ಮಾಡ್ಕೊಂಡು ಕುಡಿದ್ರೆ, ಈಗ ನಿಮ್ಮ ಮನೇಲಿ ಒಂದು ಸಲ ಹೀಗೆ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೀವು ಹೇಗಿತ್ತು ಅಂತ ಒಂದ್ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನೇನು ದೊಡ್ಡೊಂದು ರೆಸಿಪಿ ತೋರಿಸಿಲ್ಲ, ಇದಷ್ಟೇ ನಾನು ಹೆಂಗೆ ಮಾಡ್ತೀನಿ ಕಾಫಿನ ಅಂತ ಅಂದರೆ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ. ಪ್ಯಾಕೆಟ್ ಹಾಲಿಗೆ ಚೆನ್ನಾಗಿರುತ್ತೆ, ಹಸುವಿನ ಹಾಲು ಬರುತ್ತಲ್ಲ ಅದಕ್ಕಷ್ಟು ಟೇಸ್ಟ್ ಬರಲ್ಲ. ಪ್ಯಾಕೆಟ್ ಹಾಲು ಗಟ್ಟಿ ಹಾಲು ಬರುತ್ತಲ್ಲ ಅದಕ್ಕೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಕಾಫಿ ಜೊತೆ ಹಾಗೆ ನಾನು ಈ ಅವಲಕ್ಕಿ ಉಂಡೆ ಅಂತ ಬರುತ್ತೆ, ಅತ್ತೆ ಮಾಡಿಕೊಟ್ಟಿದ್ರು. ಅದನ್ನು ಅವಲಕ್ಕಿ ಉಂಡೆ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಕೂತಿದ್ವಿ. ಮಳೆ ಬರ್ತಿತ್ತು, ಗಾರೆ ಕೆಲಸದವರೆಲ್ಲ ಹೋದರು ಕೆಲಸ ಮಾಡಿ. ಇದು 2 ದಿನದ್ದು ವ್ಲಾಗ್ ಇರುತ್ತೆ, ನಾನು ಫುಲ್ ಎಲ್ಲ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ. ಗಾರೆ ಕೆಲಸ ಮಾಡ್ತಿದ್ರಲ್ಲ ಅದೇ ಜಾಗ ಇದು, ಅದು ಕಂಪ್ಲೀಟ್ ಆದಮೇಲೆ ಹೀಗಾಗಿದೆ. ನೀವು ನೋಡ್ಬೋದು, ಇವಾಗ ನೀಟಾಗಿದೆ, ಇನ್ನೂ ನೀಟಾಗಿದೆ. ದೇವ್ರ ಮನೆಯೆಲ್ಲ ಆಗಿದೆ, ಅದ್ರದ್ದು ವೀಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಮುಂದೆ ಬರೋ ವೀಡಿಯೋಗಳಲ್ಲಿ. ಇದು ಸ್ವಲ್ಪ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಫಂಕ್ಷನ್ದು ವೀಡಿಯೋಸ್ ಎಲ್ಲ ಇದೆಲ್ಲ ಅದರಲ್ಲಿ ಶೇರ್ ಮಾಡ್ತೀನಿ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.